11 ವರ್ಷಗಳು ನೀವೊಂದು ಏಕಮುಖವಾಗಿ ಒಂದು ಕಡೆ ಹೇಳ್ತಾ ಇದ್ದೀರಿ. ಇದರದ್ದು ಆಚೆಗೂ ಒಂದಷ್ಟು ಪ್ರಶ್ನೆಗಳು ಉಳ್ಕೊಳ್ತವೆ ಚಂದ್ರಶೇಖರ್ ಅವರೇ. ಯೂಶುವಲ್ ಆಗಿ ಇನ್ ಜನರಲ್ ಒಂದು ಕ್ರೈಟೀರಿಯಾವನ್ನು ಭಾರತದ ರೂಪಿ ಅಥವಾ ಡಾಲರ್ ವಿಚಾರಕ್ಕೆ ನಾವು ತೆಗೆದುಕೊಂಡು ಬಂದು ನಿಂತ್ಕೊಂಡಾಗ ಒಂದು ಕ್ರೈಟೀರಿಯಾ, ಒಂದು ಅಳತೆಗೋಲು, ಅದು ಅತಿ ದೊಡ್ಡ ಅಳತೆಗೋಲು. ಇದೆಲ್ಲ ನೀವು ಹೇಳಿದಂಥ ಎಲ್ಲದರ ಆಚೆಗೆ ಅಳತೆಗೋಲು ಏನು ಅಂತ ಹೇಳಿದ್ರೆ ಡಾಲರ್ ಎದುರುಗಡೆ ರೂಪಾಯಿ ಬಲಗೊಳ್ತಾ ಬಿದ್ದು ಹೋಯ್ತಾ ಅಂತ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ನೀವು ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ತೇಲಿಸಿದ್ರಿ. ನಾನು ಸ್ವಲ್ಪ ಸ್ಪೆಸಿಫಿಕ್ಕಾಗಿ ಅದ್ರ ಬಗ್ಗೆ ಬರ್ತೀನಿ. ನಾನು ಎಲ್ಲರೂ ಹೇಳೋದೇನು ಅಂದರೆ ನಾವು 4ನೇ ಸ್ಥಾನಕ್ಕೆ ಬಂದ್ವಿ, ಖುಷಿ, ತುಂಬ ಖುಷಿ ಪಡೋಣ, ತಕರಾರೇ ಇಲ್ಲ ಅದ್ರ ಬಗ್ಗೆ. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನೋ ಒಂದು ವಿಚಾರ ಬಂದಾಗ, ತಲಾ ಆದಾಯ ಅಂತ ಬಂದಾಗ, ದೇಶ ಅಂದರೆ ಜನಗಳ ಆದಾಯ, ಜನಗಳ ತಲಾ ಆದಾಯ ಜಾಸ್ತಿ ಆದಾಗ ಅದರ ಲಾಭ ಒಬ್ಬ ಪ್ರಜೆಗೆ ಆಗುತ್ತೆ, ದೇಶದ ಪ್ರಜೆಗೆ ಆಗುತ್ತೆ. ಪ್ರಜೆ ದಷ್ಟಪುಷ್ಟವಾಗ್ತಾನೆ, ಗಟ್ಟಿ ಆಗ್ತಾನೆ ಅವನು. ಇದೊಂದು ವಿಚಾರ ಇದ್ದಾಗ 144ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. 144. ಚೈನಾ ಮತ್ತು ಇಂಡಿಯಾ ಒಂದು ಕಾಲಕ್ಕೆ ಹೆಚ್ಚು ಕಡಿಮೆ ಈಕ್ವಲ್ ಆಗಿದ್ದವರೆ ಪರ್ ಕ್ಯಾಪಿಟಲ್ ಇನ್ಕಮ್ ವಿಚಾರದಲ್ಲಿ. ಬರೀ ಒಂದು 7-8 ವರ್ಷಗಳ ಹಿಂದಿನ ಮಾತು ನಾನು ಮಾತಾಡ್ತಿರೋದು. ಇವತ್ತಿಗೆ ಚೈನಾ ಈ 70ಸಲ್ಲಿ ಇದ್ದಾರೆ, ಅವರು 75, 76 ಈ ಸ್ಥಾನದಲ್ಲಿ ಚೈನಾ ಇದ್ದಾರೆ. ನಾವು 144th ಪೊಸಿಷನಲ್ಲಿದ್ದೀವಿ. 151 ಈಗ ಒಂದು 5 ಸ್ಥಾನ ನಾವು ಕೆಳಗಡೆ ಬಂದಿರಬಹುದು. ಇಟ್ಕೊಳ್ಳೋಣ, ಒಂದು 2-3 ಸ್ಥಾನ ಆ ಕಡೆ ಈ ಕಡೆ ಇರಲಿ ಚಂದ್ರಶೇಖರ್ ಅವರೇ. ಬೇಕಾದ್ರೆ ಸರ್ಚ್ ಮಾಡಿ, ಬೇಕಾದ್ರೆ ನಿಮ್ಗೆ ಹೇಳಬಲ್ಲೆ. ನನ್ನ ಪಾಯಿಂಟ್ ಏನಿಲ್ಲ ಅಂತ ಹೇಳಿದ್ರೆ, ಈ ನಾವು 4ನೇ ಸ್ಥಾನಕ್ಕೆ ಬಂದ್ವಿ ಅಂದಾಗ ಆ ಥರ ಎಲ್ಲ ಲಾಭ ಜನಗಳಿಗೆ ಸಿಗಬೇಕು. ಭಾರತೀಯನೊಬ್ಬನ ಸೇವಿಂಗ್ಸ್ ಇದೆಯಲ್ಲ, 5 ದಶಕದ ಲೋಗೆ ಹೋಗಿದೆ. ಒಬ್ಬ ಭಾರತೀಯನೊಬ್ಬನ ಉಳಿತಾಯ 5 ದಶಕ, 50 ವರ್ಷಗಳ ಹಿಂದಕ್ಕೆ ಹೋಗಿದೆ ಅಂತ ಬಂದಾಗ, ನಾನು ಈ ಡಾಲರ್ನ, ಈ ಪರ್ ಕ್ಯಾಪಿಟಲ್ ಇನ್ಕಮ್ನ, ಈ ಅವನ ಉಳಿತಾಯ 5 ದಶಕದ ಲೋಗೆ ಹೋಗಿರೋದನ್ನು ಯಾವ ರೀತಿಯಲ್ಲಿ ನಾನು ಅಳಿಬೇಕಿದೆ ಈಗ ಅದನ್ನು ನಾನು ಯಾರು ಕೇಳಬೇಕು ಅಂತ ನನ್ನ ಸಿಂಪಲ್ ಪಾಯಿಂಟ್ ಇದು. ನೀವು ಚೆಕ್ ಮಾಡಿದ್ರು ಹಾಗೆ ಇರಬೇಕು ಈ ಪಾಯಿಂಟ್ಸ್. ನೀವು ಈಗಲೇ ಬೇಕಾದ್ರೆ ಚೆಕ್ ಮಾಡಿ ಮೊಬೈಲ್ ಫೋನ್ ಯೂಸ್ ಮಾಡ್ಕೋಬೋದು. 100% ಅವಶ್ಯಕತೆ ಇಲ್ಲ. ನಾನು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬರ್ತೀನಿ. ಹಾಗಾಗಿ ನಾನು ಯಾವುದನ್ನು ಫರ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡ್ತಕ್ಕಂಥ ದೃಷ್ಟಿಕೋನಗಳು ಸರಿಯಾಗಿದ್ದಾಗ ನಾನು ಫರ್ಜ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತಾಡಿದ್ವಿ. ಪರ್ ಕ್ಯಾಪಿಟಲ್ ಇನ್ಕಮ್ ಕಳೆದ 1 ದಶಕದೊಳಗಡೆ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ 7.2%. ಇನ್ಕಮ್ ಗ್ರೋತ್ 7.2%. US 2.1%. ಜಪಾನ್ ಕೂಡ 0.5%. ಜಗತ್ತಿನಲ್ಲಿ ಯಾರನ್ನು ಪರ್ ಕ್ಯಾಪಿಟಲ್ ಗ್ರೋತ್, ನಾನು ಟಾಕಿಂಗ್ ಅಬೌಟ್ GDP ಗ್ರೋತ್, ಪರ್ ಕ್ಯಾಪಿಟಲ್ ಗ್ರೋತ್ ಆಗಿರ್ತಕ್ಕಂಥದ್ದು ಈ ಮಟ್ಟದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು ಇಲ್ವೇ ಇಲ್ಲ. ನೀವು ಯಾವತ್ತೂ ಅಷ್ಟೇ ಇವತ್ತು ಯಾವ ಪೊಸಿಷನ್ ಇದೀವಿ ಅನ್ನೋದಕ್ಕೆ ಹಿಂದೆ ಯಾವ ಪೊಸಿಷನ್ ಇದ್ದೀವಿ ಅಂತ ನಾವು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತದೆ. ನಾವು ಯಾವ ಪೊಸಿಷನ್ ಇದ್ವಿ 2013ರಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿತ್ತು? $1,380. ಇವತ್ತು $2,880. ಆಲ್ಮೋಸ್ಟ್ ಡಬಲ್. ಇಂಡಿಯನ್ ರುಪೀಸ್ಗೆ ಯಾವತ್ತು ಹೋಲಿಸ್ಕೊಂಡ್ರೆ $80,167 ಇತ್ತು. ಇವತ್ತು $1,41,000 ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಮತ್ತೆ ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಈ GDP-ನಲ್ಲಿ ದೊಡ್ಡ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಪ್ಯಾರಾಮೀಟರ್ ಅಂತ ಹೇಳಿದ್ರೆ PPP, ಪೀಪಲ್ ಪರ್ಚೇಸಿಂಗ್ ಪ್ಯಾರಿಟಿ. ಪೀಪಲ್ ಪರ್ಚೇಸಿಂಗ್ ಪ್ಯಾರಿಟಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಏನು ಜೀವನ ಮಟ್ಟದೊಳಗಡೆ ನೀವು ಅಮೆರಿಕಾದಲ್ಲಿ ಜೀವನ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು, ಭಾರತದಲ್ಲಿ ಜೀವನ ಮಾಡೋದಕ್ಕೆ ಇಷ್ಟ ಅಮೌಂಟ್, ಇದರ ಮೇಲೆ PPP ಮಾಡೋದು. ಈ PPP ಡೆವಲಪ್ಮೆಂಟ್ ಈವನ್ ಚೈನಾ ಕಂಪೇರ್ ಮಾಡ್ಕೊಂಡ್ರೆ, ಇದಕ್ಕೆ ಅಮೆರಿಕ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರೋದ್ರಿಂದನೇ. ಅಂದ್ರೆ ನಮಗೆ ಬರ್ತಿರ್ತಕ್ಕಂಥ ಇನ್ಕಮ್ ಅಲ್ಲಿ ನಾವು ಮಾಡ್ತಿರ್ತಕ್ಕಂಥ ಜೀವನ ಶೈಲಿಗೆ ವೆಚ್ಚಕ್ಕೆ ಎರಡು ಹೋಲಿಸ್ಕೊಂಡ್ರೆ ನಾವು ತುಂಬಾ ಸುಧಾರಿತ ಮಟ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 11 ವರ್ಷದಿಂದನೂ 32% ನಮ್ದು ಜೀವನ ಸುಧಾರಿತ ಮಟ್ಟ. ದಟ್ಸ್ ಫಾರ್ ಅಬೌಟ್ ಚೈನಾ ಅಂಡ್ ಫಾರ್ ಅಬೌಟ್ US. ಜಗತ್ತಿನ 3ನೇ ಪೊಸಿಷನ್. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಕೂಡ ನಾವು ತುಂಬಾ ಸಫಿಶಿಯೆಂಟ್ ಆಗಿದ್ದೇವೆ. ನಿಮಗೆ ಡೀಟೇಲ್ ಬೇಕಾದ್ರೆ ನಾನು ಕೊಡ್ತೇನೆ, ಸಮಯ ಕೊಟ್ಟರೆ. ನಟರಾಜ್ ಗೌಡ್ರು ಇದೀಗ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಕಾಂಗ್ರೆಸ್ನ ವಕ್ತಾರ. ನಟರಾಜ್ ಗೌಡ್ರೆ, ಈಗ ನಾವು ಜಪಾನ್ನ ಮೀರಿ 4ನೇ ಸ್ಥಾನಕ್ಕೆ ಬಂದ್ವಿ ಅಂದಾಗ ಭಾರತೀಯನಾಗ ನಂಗೆ ಬಹಳ ಖುಷಿನೇ. ಬಟ್ ಒಂದು ದೇಶವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಕಾಲಘಟ್ಟದಲ್ಲಾದರೂ ಕೂಡ ಜನಗಳ ಜೀವನ ಮಟ್ಟದ ಉತ್ಕೃಷ್ಟತೆ ಮೇಲೆ, ಗುಣಮಟ್ಟದ ಮೇಲೆ ಅದನ್ನು ಅಳಿಬೇಕಾಗತ್ತೆ. ನಿಜ. ಈಗ 90% ಜನಗಳ ಸ್ವತ್ತು 5% ಜನಗಳ ಬಳಿಯೋ 6% ಜನಗಳ ಬಳಿಯೋ ಉಳ್ಕೊಂಡು, ಆ 6% ಜನಗಳ ಬಳಿ ಇರತಕ್ಕಂಥ ಆದಾಯವನ್ನು, ಆ ಹಣವನ್ನು ನಾನು ಉಳಿದ 90% ಜನಗಳಿಗೂ ಡಿವೈಡ್ ಮಾಡಿಬಿಟ್ಟು ಲೆಕ್ಕದಲ್ಲಿ ತೋರಿಸಿದಾಗ ಬಿಡ್ರಿ ಅದ್ಭುತವಾಗಿದೆ ಅಂತೆ. ನನ್ನ ಪಾಯಿಂಟ್ ಇರೋದಿಲ್ಲಿ, ಅದನ್ನು ಕೇಳಿದೆ, ನಾನು ಸ್ಪೆಸಿಫಿಕ್ ಕೇಳಿದೆ. ನಮಗೆ GDP ಚೆನ್ನಾಗಾಯಿತು, ಫೈನ್, ಖುಷಿ ಪಡೋಣ. ಜಪಾನ್ ಹಿಂದಿಕ್ಕಿದ್ವಿ, ಖುಷಿ ಪಡೋಣ. ಇನ್ನು 18 ತಿಂಗಳ ಜರ್ಮನಿನೂ ಹಿಂದಿಕ್ತೀವಿ ಅಂತ ಹೇಳ್ತಾರೆ, ಖುಷಿ ಪಡೋಣ. ಆದರೆ ಈ ಸಂಪತ್ತು ಕೆಲವರು ಬಳಿ ಕ್ರೋಢೀಕರಣ ಆಗಿಬಿಟ್ಟಾಗ ಅದರ ವಿಭಜನೆ, ಅದರ ವಿಘಟನೆ ಆಗಬೇಕಲ್ಲ, ಹಂಚಿಕೆ ಆಗಬೇಕಲ್ಲ, ಇದ್ಯಾಕಾಗ್ತಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಈಗ ಜಪಾನ್ ಬೀಟ್ ಮಾಡಿ ಖುಷಿ ಪಟ್ವಿ. ಬಟ್ ನಾವು ಜಪಾನ್ಗೂ ನಮ್ಮ ಭಾರತೀಯನೊಬ್ಬನ ತಲಾದಕ್ಕೂ ಲೆಕ್ಕ ಹಾಕೊಂಡಾಗ ಅಜಗಜಾಂತರ ವ್ಯತ್ಯಾಸ.
ನೋಡಿ, ಜಪಾನಲ್ಲಿ ಒಬ್ಬ ಮನುಷ್ಯನ ತಲಾ ಆದಾಯ 27 ಲಕ್ಷ ರೂಪಾಯಿ ಇದೆ, ಇಂಡಿಯನ್ ಕರೆನ್ಸಿ ನಾನು ಹೇಳ್ತಾ ಇದ್ದೀನಿ. ಬೇರೆ ಇಂಡಿಯಾದಲ್ಲಿ 2.12 ಲಕ್ಷ ರೂಪಾಯಿ ಇದೆ ಒಬ್ಬ ಮನುಷ್ಯನ ತಲಾ ಆದಾಯ. ಇಲ್ಲಿ ಇನ್ನೊಂದು ಲೆಕ್ಕಾಚಾರದಲ್ಲಿ ಒಂದು ತೇಲಿಸುವಂಥ ಒಂದು ಅಂಶ ಇರುತ್ತೆ ಯಾವಾಗಲೂ ಎಕನಾಮಿಕ್ಸಲ್ಲಿ ಅಂತ ಬಂದಾಗ. ಏನಾಗುತ್ತೆ, ನಟರಾಜ್ ಗೌಡ್ರ ಒಂದು ಫೇಮಸ್ ಸೇಯಿಂಗ್ ಇದೆ, ನಿನ್ನ ತಂದೆಯ ಕಡೆಯ ಸ್ಯಾಲ್ರಿ, ಅವ್ರು ಲಾಸ್ಟ್ ಡ್ರಾ ಮಾಡ್ತಾರಲ್ಲ ಸ್ಯಾಲ್ರಿ, ಅದು ನಿನ್ನ ಮೊದಲನೇ ಸ್ಯಾಲ್ರಿ ಅಂತ. ಅಪ್ಪ 1500 ರೂಪಾಯಿಗೋ 2000 ರೂಪಾಯಿಗೋ ಅಥವಾ 5000 ರೂಪಾಯಿಗೋ ಅವರ ಕಡೆ ವೇತನ ತಗೊಂಡು ರಿಟೈರ್ಡ್ ಆಗಿದ್ದೀನಿ ಮಗನೇ ಅಂತಾರೆ. ಮಗ ಏನು ಮಾಡಿಬಿಡ್ತಾನೆ, ಫಸ್ಟ್ ಸ್ಯಾಲ್ರಿ 5000 ತೊಗೊಂಬಿಟ್ಟು ಅಮ್ಮನ ಹತ್ರ ಕೊಚ್ಕೋತಾ ಇರ್ತಾನೆ. 5000 ತೊಗೊಬಿಟ್ಟೆ ಅಮ್ಮ ನಾನು, ನಿಮ್ಮ ಯಜಮಾನರು ನೋಡಿದ್ರಾ ಫೈನಲ್ ಸ್ಯಾಲರಿನ 5 ಅಂತಾರೆ. ಅಲ್ಲಿಗೆ ನಾನು ಲೆಕ್ಕ ಹಾಕಬೇಕಾಗಿರೋದು ಇನ್ಫ್ಲೇಷನ್ ಏನಿತ್ತು, ಡಾಲರ್ ಎದುರುಗಡೆ ರೂಪಾಯಿ ಏನಿತ್ತು, ಅಪ್ಪ ಸಂಪಾದನೆ ಮಾಡೋದು 5000 ರೂಪಾಯಿ ಏನೇನು ಬರ್ತಾ ಇತ್ತು, ಅದು ಬಿಟ್ಬಿಟ್ಟು ಮಗ 2ನೇ ತಿಂಗಳಿಗೆ ಅಕಸ್ಮಾತ್ ಇನ್ಕ್ರಿಮೆಂಟ್ ಆಗಿಬಿಡ್ತು ಅವನಿಗೆ 6 ತಿಂಗಳಲ್ಲಿ 10,000 ಆಗಿಬಿಟ್ರೆ 10,000 ಅಪ್ಪನ ಕಾಲದಲ್ಲಿ 5,000 ಆಯಿತು, ನಾನು ಡಬಲ್ ಮಾಡಿಬಿಟ್ಟೆ ಅಂತ ಆ ಲೆಕ್ಕ ನಾನು ಮ್ಯಾಚ್ ಮಾಡೋಕ್ಕಾಗತ್ತೆ ಅಂತ ನನ್ನ ಪಾಯಿಂಟ್. ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗ 1 ಎಕರೆ ಜಮೀನು ನಮ್ಮ ತಾತಂದು 5,000 ರೂಪಾಯಿ ಇತ್ತು 1980ರಲ್ಲಿ. ನಮ್ಮ ಅಪ್ಪನಿಗೆ ಬಂತು 2001ನೇ ಇಸ್ವಿಗೆ, ಅದು 12 ಲಕ್ಷ ರೂಪಾಯಿ ಆಗಿತ್ತು. ಈಗ ನನ್ನ ಹೆಸರು ಬಂದಿದೆ 1 ಕೋಟಿ ರೂಪಾಯಿ ಆಗಿದೆ. ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ ಆಗಿಬಿಟ್ಟಿದ್ದೀನಿ. ಈ ಸರ್ಕಾರವನ್ನು ನಾನು ಕೋಟಿ ಹಂಗಲ್ಲ. ಇದು ಜನಗಳ ಈ ದೇಶದಲ್ಲಿರ್ತಕ್ಕಂಥ ಆಸ್ತಿ ಮೌಲ್ಯ, GDP ಗ್ರೋತ್, ಜನಗಳ ಅವೆಲ್ಲ ಇದೆಯಲ್ಲ, ಅದು ಮೌಲ್ಯ ವೃದ್ಧಿ ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿದೆ. ಅದು ಒಂದ್ ಕಡೆ ಕ್ರೋಢೀಕರಣ ಆಗ್ಬಿಟ್ಟಿದೆ, ಅದು ಆಗಿದೆ ಆಗಿದೆ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಓಕೆ, ನಿಮಗೆ ಕೊಡುಗೆ ಏನು? ಮರ ಹೆಮ್ಮರ ಆಗಿದೆ, ಫಲ ಕೊಡ್ತಾ ಇದೆ, ನಿಂದ ಕೊಡುಗೆ ಏನು? ಮರ ಯಾರೋ ಸಸಿ ನೆಟ್ಟಿದ್ರು, ಮರ ಆಗಿದೆ, ನೀನ್ ನೆಟ್ಟ ಸಸಿಗಳಲ್ಲಿ ನೀನು ಬಿಟ್ಟ ನೀರು ಗೊಬ್ಬರ ಹಾಕ್ಬೇಕಲ್ಲ ಗೌಡ್ರೆ, ಅಂತ ನೀರು ಗೊಬ್ಬರ ಹಾಕೇ ಇಲ್ದಿರ ವ್ಯವಸ್ಥೆ ಆಗುತ್ತೆ. ನೀನು ಇನ್ನೊಂದು ಹೆಂಗ್ ಗೊತ್ತಾ, ಇನ್ನೊಂದು ಮರವನ್ನು ನೆಡಬೇಕಾಗ್ತದೆ. ಓಕೆ, ಇಡೀ ದೇಶದಲ್ಲಿ ಓಕೆ, ಒಂದು ಸ್ವಾಯತ್ತ ಸಂಸ್ಥೆಗಳಂತ ಯಾವ್ದಾದ್ರು ಒಂದು ಸಾರ್ವಜನಿಕ ಕಂಪನಿಗಳಿದಾವಲ್ಲ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿದಾವಲ್ಲ, ಯಾವ್ದಾದ್ರು ನೀವು ಬಂದ ಮೇಲೆ ದೇಶದಲ್ಲಿ ಶುರುವಾಗಿದೆಯಾ? ಯಾವ್ದಾದ್ರು ಜಾಬ್ ಕ್ರಿಯೇಷನ್ ಆಗಿದೆ, ಜಾಬ್ ಕ್ರಿಯೇಷನ್ ಆಗಿದೆ. ಯಾವುದು ಅನ್ಆರ್ಗನೈಸ್ಡ್ ಇತ್ತು ಅದನ್ನ ಆರ್ಗನೈಸ್ಡ್ ಮಾಡಿದೀವಿ. ಅವರು ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತು, IMF ಏನು ಹೇಳ್ತು, ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತು, ಕೇಳಿ ನೀವು. ನಾನು ಹೇಳ್ತಿರಲ್ಲ, ನಮ್ಮ ಅಪ್ಪನ ಆಸ್ತಿಗೂ ನನ್ನ ಆಸ್ತಿಗೂ 1 ಕೋಟಿ ಅಧಿಪತಿ ನಾನು ಆಗಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ದೇಶದ ಆಸ್ತಿ ಹೆಚ್ಚಿಗೆ ಆಗಿದೆ, GDP ಹೆಚ್ಚಿಗೆ ಆಗಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಿಗೆ ಆಗಿದೆ, ಲೋನು ಕೂಡ ಹೆಚ್ಚಿಗೆ ಆಗಿದೆ. ಆದ್ರೆ ಜನಗಳ ಜೀವನದ ಗುಣಮಟ್ಟ ಇದೆಯಲ್ಲ, ಅದು ಎಷ್ಟು ಹೆಚ್ಚಿಗೆ ಆಗಿದೆ, ಜನಗಳು ಎಷ್ಟು ಖುಷಿಯಾಗಿದೆ, ಸಂತುಷ್ಟರಾಗಿದ್ದಾರೆ. ಈ ಸಂಪತ್ತಿನ ಹಂಚಿಕೆನಲ್ಲಿ ನೀವು ಹೇಳ್ದಂಗೆ 6% ಕೋಟಿ ಜನ ಬಡತನದಿಂದ ಆಚೆ ತಂದ್ವಿ ನಾವು ಅಂತ. ಅದು ನೋಡಿ, ಹೇಳಿಕೆ ಅಷ್ಟೇ ಅದು. ಈಗ ಯಾರೋ ಸೈಕಲ್ ತಗೊಂತ ಇದ್ದೋ, ನಮ್ಮ ತಾತ ನಮ್ಮ ಅಪ್ಪ ಬೈಕ್ ತಗೊಂಡು ನಾನು ಕಾರ್ ತಗೊಂತೀನಿ, ಇದು ನ್ಯಾಚುರಲ್ಲು. ಹಂಗಂತೇಳಿ ನೀನು ಶ್ರೀಮಂತ ಆಗೋದಂತಲ್ಲ. ಈ ಸಂಪತ್ತಿನ ಅಂತರ ಆಗ್ತಾ ಇದೆಯಲ್ಲ, ಅಸಮಾನ ಹಂಚಿಕೆ ಆಗ್ತಾ ಇದೆಯಲ್ಲ, ಅದು ಬಹಳ ದೊಡ್ಡದಾಗ್ತಾ ಇದೆ. ಅದು ಬಹಳ ದೊಡ್ಡದಾಗ್ತದೆ. ಎಂತಹ ಕೋವಿಡ್ ಟೈಮಲ್ಲೂ ಕೂಡ ಇಡೀ ದೇಶದಲ್ಲಿ ಕಷ್ಟ ಇದ್ರು ಕೂಡ 1-2-3 ಜನ ಕಂಪನಿಗಳು ಮಾತ್ರ, 2-3 ಜನ ಉದ್ಯಮಿದಾರರು ಮಾತ್ರ ತಮ್ಮ ಆದಾಯವನ್ನ 500% ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದು ನಾವು ಕಣ್ಣಾರ ನೋಡಿದ್ದೀವಿ. ನಾವು ಅದನ್ನ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಆದ್ರೆ ಬಡವರು ಆ ಸಮಯದ ನರಳಿದ್ರಲ್ಲ, ಆಹಾರಕ್ಕೆ ನರಳಿದ್ರು, ಔಷಧಿಗೆ ನರಳಿದ್ರು, ಮನೆಗೆ ಆಸ್ಪತ್ರೆಗೋಸ್ಕರ ನರಳಿದ್ರು. ಆ ಸಮಯದಲ್ಲಿ ನಾವು ಸಂಪೂರ್ಣ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಯಾರು ಎದೆ ತಟ್ಕೊಂಡು ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಆಮೇಲೆ ಉದ್ಯೋಗ ಸೃಷ್ಟಿ ಇದೆಯಲ್ಲ, ನೀವು ನೋಡಿ, ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ, 90% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಿಂತು ಹೋಗಿದೆ, ಕಡಿಮೆ ಆಗಿದೆ ಅಂತ. 90% ಕಡಿಮೆ ಅಲ್ಲ, 90%. ಅದು ಕರ್ನಾಟಕಕ್ಕೆ ಬರ್ತಾ ಇದೆ, ವಿ ವೆಲ್ಕಮ್. ಗುಜರಾತ್ಗೆ ಹೋಗ್ತಾ ಇದೆ, ವಿ ವೆಲ್ಕಮ್. ಅದಿಲ್ಲ ಅಂತಿಲ್ಲ. ಇಡೀ ದೇಶಕ್ಕೆ ಆ ಥರ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಹೊಸ ಕಂಪನಿಗಳು ಶುರುವಾಗ್ತಾ ಇಲ್ಲ, ಜಾಬ್ ಕ್ರಿಯೇಷನ್ ಆಗ್ತಾ ಇಲ್ಲ. ನಾನು IIT ಬಾಂಬೆ 2023 ಡಿಸೆಂಬರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನಂದ್ರೆ 35% IIT IIM ಅವರೇ ಜಾಬ್ ಸಿಗ್ತಾ ಇಲ್ಲ. 35% ಪೀಪಲ್ ಇಂಥ ಗ್ರಾಜುಯೇಷನ್ ಮಾಡಿದಂಥವ್ರಿಗೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ಸ್ಥಿತಿನಲ್ಲಿ ಇವತ್ತು ದೇಶ